ಯಾರು ಜಮೀನು ಉಳ್ತಾ ಇದ್ರು ನನ್ನ ಹತ್ರ ಬಂದಿದ್ರು. ನಾನು ಅವ್ರಿಗೆ ಹೇಳಿದ್ದೀನಿ, ನೋಡಪ್ಪ ನೀನು ದರಖಾಸ್ತು ನೋಡುವ ಮುಂದಕ್ಕೆ, ಈಗಂತೂ ಸದ್ಯಕ್ಕೆ ದರಖಾಸ್ತು ನಿಂತಿರೋದು ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು, ನಿಮಗೂ ಗೊತ್ತು. ಉಳ್ಕೊಂಡ್ರೆ ಸರ್ಕಾರ ಉಳ್ಕೋಬೇಕು. ಯಾವನಾರ ಸಾಹೇಬ್ರ ಹೆಸರಿಗೆ ಮಾಡಿದ್ರೆ ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಗ್ಯಾರಂಟಿ. ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಮುಸ್ಲಿಮರಿಗೆ ಏನಾದರೂ ಸೌಕರ್ಯ ಕೊಟ್ಟರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ, ನೀವು ಓಲೈಕೆ ಮಾಡ್ತೀರಿ. ಮುಸ್ಲಿಮರಿಗೆ ಏನ್ರಿ ಕೊಡೋದು ನೀವು? ಈ ಡೈಲಾಗುಗಳು ಇತ್ತೀಚಿನ ದಿನಗಳಲ್ಲಿ ಕಾಮನ್ ಆಗಿದ್ದಾವೆ. MLA ಬಾಯಿಂದನೂ ಬರ್ತವೆ, MP ಬಾಯಿಂದನೂ ಬರ್ತವೆ, ಅಧಿಕಾರಿಗಳ ಬಾಯಿಂದನೇ ಬರ್ತವೆ, ಪೊಲೀಸರ ಬಾಯಿಂದನೂ ಕೆಲವು ಸಲ ಬರ್ತವೆ. ಮುಸ್ಲಿಮರನ್ನು ಜಿಮ್ ಒಳಗಡೆ ಬಿಡಬಾರ್ದು, ಮುಸ್ಲಿಮರಿಗೆ ಜಿಮ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೆಲ್ಲ ಮಧ್ಯಪ್ರದೇಶದ ಪೊಲೀಸರೇ ಹೇಳಿರುವಂತಹ ವಿಡಿಯೋಗಳು ಹೊರಗೆ ಬರ್ತವೆ. ಸ್ವತಃ ಪ್ರಧಾನಮಂತ್ರಿ ಮುಸ್ಲಿಮರು ಹಿಂದೂಗಳ ಆಸ್ತಿಗಳನ್ನೆಲ್ಲ ಕಸ್ಕೊಂಡ್ಬಿಡ್ತಾರೆ ಅನ್ನುವ ರೀತಿಯಲ್ಲಿ ದ್ವೇಷ ಭಾಷಣವನ್ನು ಮಾಡುವ ದೇಶದಲ್ಲಿ ನಾವಿದ್ದೀವಿ. ಆದರೆ ಅಲ್ಲಿ ಒಂದು ಕಂಡೀಷನ್ ಇದೆ. ಆ ರೀತಿ ಮಾತಾಡೋರೆಲ್ಲ BJP ಪಕ್ಷ ಅಥವಾ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಹಿಂದುತ್ವದ ಹೆಸರಿನಲ್ಲಿ ಮುಸ್ಲಿಮರನ್ನು ದ್ವೇಷಿಸುವ ಗುಂಪುಗಳಾಗಿರ್ತವೆ, ಅಶಾಂತಿಯನ್ನು ಕದಡುವ ಗುಂಪುಗಳಾಗಿರ್ತವೆ, ಇಂಥದ್ದೇನೋ ಆಗಿರ್ತಾರೆ. ಆದರೆ ಈ ಬಾರಿ ಮುಸ್ಲಿಮರಿಗೆ, ಅದು ಮುಸ್ಲಿಮರು ಅಂತ ಮರ್ಯಾದೆಯಿಂದಲೂ ಹೇಳಲಿಲ್ಲ, ಸಾಬ್ರಿಗೆ ಭೂಮಿ ಏನಾದರೂ ಅಲಾಟ್ ಮಾಡಿದ್ರೆ ನಿಮ್ಮನ್ನು ನೇಣಿಗೇರಿಸ್ಬಿಡ್ತೀನಿ ಅಂತ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳಿದ್ದಾರೆ. ಅದು ಎಲ್ಲಿ? ಮಧ್ಯಪ್ರದೇಶ, ಉತ್ತರ ಪ್ರದೇಶ, ರಾಜಸ್ಥಾನ, ಇಲ್ಲೆಲ್ಲೋ ಅಲ್ಲ, ಏನೋ ಹಿಂದುತ್ವದ ಇದರಲ್ಲಿ ಒಂದಷ್ಟು ಓಟ್ಗಳಿಗಾಗಿ ಹೇಳ್ತಾರೆ ಅಂತ. 92% ಮುಸ್ಲಿಮರಿಂದ ಓಟ್ ಪಡ್ಕೊಂಡಿರುವಂತಹ ಕರ್ನಾಟಕದ ಶ್ರೀರಂಗಪಟ್ಟಣದಲ್ಲಿ ಏನಿದು ಇಡೀ ಪ್ರಕರಣ? ಮತ್ತು ಕಾಂಗ್ರೆಸ್ ಅವರು ಇಂತಹ ಬೆನ್ನಿಗೆ ಚೂರಿ ಹಾಕುವಂಥವರು ಅನ್ನೋದನ್ನು ಮತ್ತೆ ನಿರೂಪಣೆ ಮಾಡಿರುವಂತಹ ಪ್ರಕರಣ. ಪ್ಲಸ್ ರಾಹುಲ್ ಗಾಂಧಿಯವರು ತಿಳ್ಕೊಳ್ಳೇಬೇಕಾದಂತಹ ಪ್ರಕರಣ ಇದು. ಯಾಕೆಂದರೆ ರಾಹುಲ್ ಗಾಂಧಿ ಒಂದು ಡೈಲಾಗ್ ಹೊಡೆದಿದ್ರು, ಅದು ಏನಂತ ಸಹ ನಾನು ನಿಮಗೆ ವಿವರಿಸ್ತೀನಿ. ಸೊ ಏನಿದು ಇಡೀ ಪ್ರಕರಣ ಅಂದರೆ, ಮೊನ್ನೆ ಶ್ರೀರಂಗಪಟ್ಟಣದ ಮಹದೇವಪುರ ಅನ್ನುವ ಜಾಗದಲ್ಲಿ ಜನರನ್ನ ಕಷ್ಟ ಸುಖ ವಿಚಾರಿಸೋದಕ್ಕೆ ಅಂತ ಒಂದು ಸಮಾವೇಶವನ್ನು ಅಥವಾ ಸಣ್ಣ ಕಾರ್ಯಕ್ರಮವನ್ನು ಅಲ್ಲಿನ ಕಾಂಗ್ರೆಸ್ MLA ರಮೇಶ್ ಬಂಡಿಸಿದ್ದೇಗೌಡ ಆಯೋಜನೆ ಮಾಡಿದರು. ಅಲ್ಲಿಗೆ ಬಂದಂತಹ ಒಂದಷ್ಟು ರೈತರು, ಕಂದಾಯ ಇಲಾಖೆಯವರು ಮುಸ್ಲಿಮರಿಗೆ ಬಗರ್ ಹುಕುಂ ಯೋಜನೆ ಅಡಿಯಲ್ಲಿ ಭೂಮಿಯನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವ ದೂರನ್ನು, ಅದನ್ನು ದೂರು ಅಂತ ಕರೆಯೋದಕ್ಕೆ ನಾಚಿಕೆ ಆಗಬೇಕು. ಯಾಕೆಂದರೆ ಮುಸ್ಲಿಮರು ಅನ್ನೋ ಕಾರಣಕ್ಕೆ ಅವ್ರಿಗೇನು ಯೋಜನೆಗೆ ಕೊಡೋಂಗಿಲ್ವಾ, ಭೂಮಿ ಕೊಡೋಂಗಿಲ್ವಾ, ರೈತರಲ್ವಾ ಅವರು? ಅದಕ್ಕೆಲ್ಲ ಮುಂದೆ ಬರ್ತೀನಿ ಅಂತ ದೂರು ಕೊಟ್ರಂತೆ. ಯಾರಿಗೆ? ಈ ಬಂಡಿಸಿದ್ದೇಗೌಡ ಅನ್ನುವಂತಹ ಮಹಾನ್ ಕಾಂಗ್ರೆಸ್ ಶಾಸಕರಿಗೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಶಾಸಕರು ಮಾನವೀಯತೆ ಇದ್ದಿದ್ರೆ, ರಾಹುಲ್ ಗಾಂಧಿ ಕೈಯಲ್ಲಿ ಕಾನ್ಸ್ಟಿಟ್ಯೂಷನನ್ನು ಹಿಡ್ಕೊಂಡು ಓಡಾಡ್ತಿರ್ತಾರಲ್ಲ, ಅದಕ್ಕೆ ಮರ್ಯಾದೆ ಇದ್ದಿದ್ರೆ, ರಾಹುಲ್ ಗಾಂಧಿ ಮೇಲೆ ಮರ್ಯಾದೆ ಇದ್ದಿದ್ರೆ, ಸಿದ್ದರಾಮಯ್ಯನವ್ರ ಮೇಲೆ ಮರ್ಯಾದೆ ಇದ್ದಿದ್ರೆ, ಪಕ್ಷದ ಮೇಲೆ ಮರ್ಯಾದೆ ಇದ್ದಿದ್ರೆ, ಪಕ್ಷದ ಸಿದ್ಧಾಂತದ ಮೇಲೆ ಮರ್ಯಾದೆ ಇದ್ದಿದ್ರೆ, ಅನಧಿಕೃತವಾಗಿ ಯಾರಿಗೂ ಕೊಡಬಾರ್ದು, ಅಡ್ಡದಾರಿಯಲ್ಲಿ ಯಾರಿಗೂ ಕೊಡಬಾರ್ದು. ಅದು ಮುಸ್ಲಿಮರಾದರೂ ಸರಿ, ಹಿಂದೂಗಳಾದರೂ ಸರಿ, ಆದರೆ ಸರಿಯಾದ ಫಲಾನುಭವಿಗಳಿಗೆ ಮಾತ್ರ ಕೊಡಬೇಕು ಅಂತ ಹೇಳಬೇಕಾಗಿತ್ತು. ಈ ಪುಣ್ಯಾತ್ಮ ಹಾಗೆ ಹೇಳಲಿಲ್ಲ. ಅಧಿಕಾರಿಗಳನ್ನು ಕರೆದು ಆನ್ ಕ್ಯಾಮರಾ, ಸಾಬ್ರಿಗೆ ಭೂಮಿ ಏನಾದರೂ ಕೊಟ್ಟರೆ ನಿಮ್ಮನ್ನು ನೇಣಿಗೇರಿಸ್ಬಿಡ್ತೀನಿ. ಓಪನ್ ರೌಡಿಸಮ್. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಅಥವಾ ಬಿಹಾರದಲ್ಲಿರುವಂತಹ BJP ನಾಯಕರು, BJP ಶಾಸಕರು ನಾಚ್ಕೋಬೇಕು ಆ ಡೈಲಾಗ್ಗೆ. ಅವರು ಕೂಡ ನೇಣಿಗಾಗ್ತೀನಿ ಅಂತ ಹೇಳಲ್ಲ, ನಿನಗೊಂದು ಗತಿ ಕಾಣಿಸ್ತೀನಿ ಅನ್ನೋವರೆಗೂ ಹೋಗ್ತಾರೆ ಅವರು. ಓಪನ್ ಆಗಿ ಕ್ಯಾಮರಾಗಳು ಮಧ್ಯದಲ್ಲಿ ನಿನ್ನ ನೇಣಿಗಾಕ್ಬಿಡ್ತೀನಿ, ಸಾಬ್ರಿಗೆ ಹೆಂಗೆ ಭೂಮಿ ಕೊಡ್ತೀಯ ಅಂತ. ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು. ದಲಿತರ ಬಗ್ಗೆ ಒಳಗಡೆ ನಂಜಿದ್ರೆ, ದಲಿತರ ವಿಚಾರ ಮಾತಾಡಬೇಕಾದ್ರೆ, ದಲಿತರ ಏನೇ ಒಂದು ಅವರ ವಿರುದ್ಧ ದೂರೇ ಬಂದಾಗಲೂ ಮಾತಾಡಬೇಕಿದ್ರೆ ದಲಿತರು ಅಂತ ಸಂಬೋಧಿಸ್ತಾರೆ. ಆದರೆ ದಲಿತರ ವಿರುದ್ಧ ಒಳಗಡೆ ಪೂರ್ತಿ ನಂಜಿಟ್ಕೊಂಡು, ಆದರೂ ಎಲೆಕ್ಷನ್ಗೋಸ್ಕರ ದಲಿತರ ಹತ್ರ ಗುಲಾಮ್ಗಿರಿ ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಹೋಗಿ ಕಾಲಿಗೆ ಬಿದ್ದು ಓಟ್ ಪಡ್ಕೊಂಡು ಅವರನ್ನು ಓಲೈಕೆ ಮಾಡಿಕೊಂಡು ಓಟ್ ಹಾಕ್ಸ್ಕೊಳ್ತಿದ್ರೆ,
ನಂಜು ಒಳಗಿರುತ್ತಲ್ಲ, ದಲಿತರ ವಿರುದ್ಧ ಏನಾದರೂ ಮಾತಾಡಬೇಕು ಅಥವಾ ದಲಿತರ ವಿಚಾರ ಬಂದಾಗ ಹೊಲಮಾದುಗರು ಅಂದ್ಬಿಡ್ತಾರೆ, ಅದು ಒಳಗಿಂದ ಬಂದುಬಿಡುತ್ತೆ. ಅದೇ ರೀತಿ ಮುಸ್ಲಿಮರ ಮೇಲೆ ಒಳಗೆ ನಂಜಿದ್ರೆ, ಸುಮ್ಮನೆ ತೋರಿಕೆಗೆ ಮುಸ್ಲಿಮರನ್ನು ಎಲೆಕ್ಷನ್ ಟೈಮಲ್ಲಿ ಓಲೈಕೆ ಮಾಡೋದಕ್ಕೆ ಅವರು ಕೈ ಮುಗಿಯೋದು, ಟೋಪಿ ಹಾಕೊಳ್ಳೋದು, ನಮಾಜ್ ಮಾಡೋದು, ಬಿರಿಯಾನಿ ತಿನ್ನೋದು ಇದೆಲ್ಲ ಮಾಡ್ತಿದ್ರೆ, ಮುಸ್ಲಿಮರ ವಿಚಾರ ಮಾತಾಡಬೇಕಾದ್ರೆ ಒಳಗಿರುವಂತಹ ನಂಜು ಹೊರಗೆ ತಳ್ಳುತ್ತೆ. ಏನು ಹೇಳ್ತಾರೆ ಅಂದರೆ ಸಾಬರು ತುರ್ಕರು ಅಂತ ಹೇಳ್ತಾರೆ. ಇದು ಅಂತಹ ಕೇಸು. ಬಂಡಿಸಿದ್ದೇಗೌಡ, ರಮೇಶ್ ಬಂಡಿಸಿದ್ದೇಗೌಡ, ಕಾಂಗ್ರೆಸ್ ಪಕ್ಷದ ಶಾಸಕ. ಸೊ ಇಲ್ಲಿ ಅಧಿಕಾರಿಗೆ ಹೇಳಬೇಕಾದ್ರೆ ಮುಸ್ಲಿಮರು ಅಂತಲೂ ಹೇಳಲಿಲ್ಲ, ಸೀದಾ ಸಾಬರಿಗೆ ಭೂಮಿ ಕೊಟ್ಟರೆ ನೇಣಿಗೆ ಹಾಕಿಬಿಡ್ತೀನಿ ಅಂದರು. ಸೊ ಆ ನಂಜು ಒಳಗಡೆಯಿಂದ ಕಿಕ್ ಕೊಡ್ದಿದೆ, ಹಂಗೆ ತಳ್ಳುಬಿಟ್ಟಿದೆ ಬಾಯಿಗೆ, ಹಾಕು ಪದಗಳನ್ನು ಅಂತ ಆ ಡೈಲಾಗನ್ನು ಹೊಡೆದಿದ್ದಾರೆ. ಸರಿ, ಈಗ ಈ ವಿಡಿಯೋವನ್ನು ಯಾರೆಲ್ಲ ನೋಡಬೇಕು ಅಥವಾ ಈ ಸುದ್ದಿಯನ್ನು ಯಾರೆಲ್ಲ ಗಮನಿಸಬೇಕು ಅನ್ನೋದಕ್ಕೆ ಮುಖ್ಯವಾಗಿ ಒಂದು ಪಟ್ಟಿಯನ್ನು ಮಾಡ್ಕೊಳ್ಳೋದಾದರೆ, ಅದರಲ್ಲಿ ಅಗ್ರಸ್ಥಾನದಲ್ಲಿ ಬರುವಂತಹದ್ದು ಕಾಂಗ್ರೆಸ್ ಪಕ್ಷದ ಅನ್ಕ್ವಶ್ಚನೇಬಲ್ ಲೀಡರ್, ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಆ ಪಕ್ಷದಲ್ಲಿ, ರಾಹುಲ್ ಗಾಂಧಿ. ಆ ರಾಹುಲ್ ಗಾಂಧಿಯವರು ಒಂದು ವರ್ಷದ ಹಿಂದೆ ಗುಜರಾತ್ನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಸ್ಪೀಚ್ ಕೊಡ್ತಾ ಒಂದು ವಿಚಾರವನ್ನು ಹೇಳಿದ್ರು. ಏನು ಅಂದರೆ, ಕಾಂಗ್ರೆಸ್ಸಿನ ಒಳಗೆ ಕಾಂಗ್ರೆಸ್ ಸೋಲೋದಕ್ಕೆ ಕಾರಣ ಆಗ್ತಿರುವಂತಹದ್ದು ಒಂದಷ್ಟು BJP ಮನಸ್ಥಿತಿಯವರು, ಅಂದರೆ ಸಂಘಿ ಮನಸ್ಥಿತಿಯವರು, ಇಂಥವರು ಬಂಡಿಸಿದ್ದೇಗೌಡ ಅಂತವರು BJP ಮನಸ್ಥಿತಿಯವರು ಸೇರ್ಕೊಂಡಿದ್ದಾರೆ ಅಂತ. ಅದರ ಜೊತೆಗೆ ಒಂದು ಎಚ್ಚರಿಕೆಯನ್ನು ರಾಹುಲ್ ಗಾಂಧಿ ಕೊಡ್ತಾರೆ. ಪಕ್ಷಕ್ಕೆ ಏನೇ ನಷ್ಟ ಆದರೂ ಪರವಾಗಿಲ್ಲ, ಆದರೆ ಅಂತಹ ಏನು 20, 30, 40 ಜನ ಇದ್ದಾರೆ ಗುಜರಾತಲ್ಲಿ, ಅವರನ್ನು ಪಕ್ಷದಿಂದ ಒದ್ದು ಹೊರಗೆ ಹಾಕಬೇಕು ಅಂತ. ಒಂದ್ಸಲ ಆ ಮಾತುಗಳನ್ನು ಕೇಳಿಸ್ಕೊಂಬಿಡಿ. ರಾಹುಲ್ ಗಾಂಧಿ ಅವತ್ತು ಏನು ಹೇಳಿದರು ಅನ್ನೋದನ್ನು ನೀವೇ ಕೇಳಿಸ್ಕೊಂಬಿಡಿ, ನೋಡ್ಬಿಡಿ. ಸೊ ನೋಡಿದ್ರಲ್ಲ, ರಾಹುಲ್ ಗಾಂಧಿ ಈ ಡೈಲಾಗನ್ನು ಹೊಡೆದಿದ್ರು. ಒಂದು ವರ್ಷದ ಹಿಂದೆ ಇದು, ಗುಜರಾತಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಭಾಗವಾಗಿ. ಎಲೆಕ್ಷನ್ ತುಂಬ ದೂರ ಇದೆ, ಆದರೂ ಈಗಲಿಂದಲೇ ಪ್ರಿಪ್ರೇಷನ್ ಮಾಡ್ಕೊಳ್ತಿದ್ದಾರೆ. ಯಾಕಂದರೆ ರಾಹುಲ್ ಗಾಂಧಿ ಹೇಳಿದ್ದು, ದೆಹಲಿಯಲ್ಲಿ ಸೀಟ್ ಹಿಡಿಬೇಕು ಅಂದರೆ, ದೆಹಲಿಯಲ್ಲಿ ಸರ್ಕಾರ ಬರಬೇಕು ಅಂದರೆ ಅದು ಗುಜರಾತ್ ಮೂಲಕನೇ ಹೋಗಬೇಕು. ಗುಜರಾತಲ್ಲಿ BJPನ ಸೋಲಿಸಿದ್ರೆ ಮಾತ್ರನೇ ನಾವು ದೆಹಲಿಯಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ. ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಅದಕ್ಕೆ ಗುಜರಾತ್ನಲ್ಲಿ ಮೊದಲು ಗೆಲುವನ್ನು ಸಾಧಿಸಬೇಕು, ಅದಕ್ಕೆ ನೀವೆಲ್ಲ ಜೊತೆ ನಿಲ್ಲಬೇಕು ಅಂತ ಹೇಳ್ತಾ ಈ ಮಾತುಗಳನ್ನು ಹೇಳಿದ್ದು. ಕಾಂಗ್ರೆಸ್ಸಲ್ಲಿ ಸಂಘಿ ಮನಸ್ಥಿತಿಗಳಿದ್ದಾರೆ ಅಂತ. ರಾಹುಲ್ ಗಾಂಧಿಯವರೇ, ತಗೊಳ್ಳಿ ನಿಮ್ಮ ಸಂಘಿ ಮನಸ್ಥಿತಿಗಳು. ಅಲ್ಲೆಲ್ಲ ಗುಜರಾತಲ್ಲ, ಉತ್ತರ ಪ್ರದೇಶದಲ್ಲ, ಮಧ್ಯಪ್ರದೇಶದಲ್ಲ, ರಾಜಸ್ಥಾನದಲ್ಲೂ ಅಲ್ಲ, ಕರ್ನಾಟಕದಲ್ಲಿದ್ದಾರೆ. ಮಿಸ್ಟರ್ ಸಿದ್ದರಾಮಯ್ಯ ಅವರ ಜೊತೆಯಲ್ಲೇ ಇದ್ದಾರೆ. ಸಿದ್ದರಾಮಯ್ಯನವರ ಜಿಲ್ಲೆಯ ಪಕ್ಕದಲ್ಲೇ ಇದ್ದಾರೆ. ಸೊ ಈ ವಿಡಿಯೋವನ್ನು ಅಥವಾ ಈ ವಿಚಾರವನ್ನು ಮಿಸ್ಟರ್ ರಾಹುಲ್ ಗಾಂಧಿ ಅಂತೂ ಮೊದಲಿಗೆ ನೋಡಬೇಕು. ಆ ನಂತರ ಸಿದ್ದರಾಮಯ್ಯನವರು ಇಲ್ಲಿಯವರೆಗೆ ಏನು ಪ್ರತಿಕ್ರಿಯೆನೇ ಕೊಟ್ಟಿಲ್ಲ. ಆ ವಿಡಿಯೋ ವೈರಲ್ ಆಗ್ತಿದೆ ಎಲ್ಲ ಕಡೆ, ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಕೊಡಬೇಕು. ಯಾಕೆ ಕೊಡಲ್ಲ? ಮುಸ್ಲಿಮರಿಗಾಗಿಯೇ ನಾವಿರೋದು, ಮುಸ್ಲಿಮರ ತಲೆ ಕಾಯ್ತೀವಿ, ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡೋರನ್ನ ಬಿಡಲ್ಲ, ಹಿಂಸೆ ಮಾಡೋರನ್ನ ಬಿಡಲ್ಲ. ಮುಸ್ಲಿಮರಿಗೆ ಏನಾದರೂ ಮಾಡಿದ್ರೆ ನಾವು ಸುಮ್ಮನಿರಲ್ಲ, ನಮ್ಮನ್ನು ನಂಬಿ ಮುಸ್ಲಿಮರು ವೋಟ್ ಕೊಡಿ ಅಂತ ಹೇಳಿದ್ದಕ್ಕೆ ಈ ರಾಜ್ಯದ ಮುಸ್ಲಿಂ ಜನಾಂಗ 92% ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಕೊಟ್ಟಿದ್ದಾರೆ 2023ರಲ್ಲಿ ಎಲೆಕ್ಷನಲ್ಲಿ. ಹಾಗಾಗಿ ನಿಮಗೆ ಪ್ರಚಂಡ ಬಹುಮತ ಸಿಕ್ಕಿದ್ದು. ಇಲ್ಲದೆ ಹೋದರೆ ಆಗ್ತಿರ್ಲಿಲ್ಲ ಅದು. ಆದರೆ ಇವತ್ತು ಮುಸ್ಲಿಮರನ್ನು ಅಟ್ಲೀಸ್ಟ್ ಮುಸ್ಲಿಮರು ಅಂತ ಮರ್ಯಾದೆಯಿಂದಲೂ ಕರೆಯಲ್ಲ. ಸಾಬರು ಅಂದರೆ ಕೆಟ್ಟದ್ದು ಅಂತ ನಾನು ಹೇಳ್ತಿಲ್ಲ, ಆದರೆ ಆ ಮನಸ್ಥಿತಿ ಹೇಳುವ ರೀತಿ ಅದು ಆ ಡೈಲಾಗನ್ನು ಹೊಡಿತಾರಲ್ಲ, ಅಂಥವರನ್ನು ನೀವು ಪಕ್ಷದಲ್ಲಿ ಇಟ್ಕೊಂಡು ನೀವು ಹೇಗೆ ಹೇಳ್ತೀರಿ? ಕರಾವಳಿಯಲ್ಲಂತೂ ನಿಮ್ಮ ನಾಟಕ ನೋಡ್ತಾನೆ ಇದ್ದೀವಿ. FIR ಹಾಕೋದು, ಸೈಲೆಂಟ್ ಆಗಿಬಿಡೋದು, ಗಡೀಪಾರ್ ಪಟ್ಟಿ ರೆಡಿ ಮಾಡೋದು, ಸೈಲೆಂಟ್ ಆಗಿಬಿಡೋದು, ಸುಮ್ಮನೆ ಕಣ್ಣೊರೆಸೋ ತಂತ್ರ. ಅಮಾಯಕರು ಕೊಲೆಯಾದಾಗೆಲ್ಲ ಒಂದೊಂದು ನಾಟಕ. ಮುಸ್ಲಿಮರ ಪರವಾಗಿ ನಾವಿದ್ದೀವಿ, ಮುಸ್ಲಿಮರ ಪರವಾಗಿ ನಾವು ಅದು ಮಾಡ್ತಿದ್ದೀವಿ, ಇದು ಮಾಡ್ತಿದ್ದೀವಿ ಅಂತ. ಅದನ್ನೇ ಮುಂದಿಟ್ಕೊಂಡು ಗೋಧಿ ಮಾಧ್ಯಮಗಳು, ಸಂಘ ಪರಿವಾರದವರು, BJPಯವರು ಮುಸ್ಲಿಂ ವಲಯಕ್ಕೆ ಮುಸ್ಲಿಮರಿಗೆಲ್ಲ ಕೊಡ್ತವ್ರೆ. ಸೇಮ್ 70 ವರ್ಷದಿಂದ ದಲಿತರ ವಿಚಾರದಲ್ಲಿ ಇದೇ ಆಗಿದ್ದು. ಈ ಬಜೆಟ್ ಮಾಡಿದಾಗ ದಲಿತರಿಗೆ 3 ಪೀಸ್ ಸೂಟ್ ತೋರಿಸ್ಬಿಡ್ತಾರೆ. ಸಿದ್ದರಾಮಯ್ಯನೂ ಹಾಗೇನೆ, ಅವರು ಅದೇ ಕೆಲಸ ಮಾಡೋದು. ಏನು ದಲಿತರಿಗೆ ಒಂದೊಂದೇ ಇಷ್ಟು ಸಾವಿರ ಕೋಟಿ ಇದಕ್ಕೆ, ಅಷ್ಟು ಸಾವಿರ ಕೋಟಿ ಅದಕ್ಕೆ, ಅಷ್ಟು ಸಾವಿರ ಕೋಟಿ ಇದಕ್ಕೆ ಅಂತ ಹೇಳಿದಾಗ ನೋಡೋರಿಗೆಲ್ಲ ದಲಿತರಿಗೆ ಅನ್ಸ್ಬಿಡುತ್ತೆ, ಅಬ್ಬಬ್ಬಬ್ಬ 3 ಪೀಸ್ ಸೂಟ್ ನಮಗೆ.
3 ಪೀಸ್ ಸೂಟ್ ಕೊಡ್ತಾವ್ರೆ. ಅಂಬೇಡ್ಕರ್ ಹೇಳಿದರು ಸೂಟ್ ಹಾಕ್ಕೊಂಡು ಓಡಾಡಿ ಅಂತ. ನಮ್ಮ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ 3 ಪೀಸ್ ಸೂಟ್ ಕೊಡ್ತಾ ಇದ್ದಾರೆ ಅಂತ. ಆಮೇಲೆ ಅದರಿಂದ ಕತ್ತರಿಸಿ ಅಲ್ಲಿಗೆ ಕದ್ದು ಮುಚ್ಚಿ ಇಲ್ಲಿಗೆ ಇನ್ನೆಲ್ಲಿಂದನೋ ಕರೆದು ಅಲ್ಲಿಗೆ ಆ ಯೋಜನೆಗಳಿಗೆ ಗ್ಯಾರಂಟಿಗಳಿಗೆ ಎಲ್ಲವನ್ನು ಮಾಡಿ ಕೊನೆಗಿಷ್ಟಾಗಲ್ಲ ಲಂಗೋಟಿಯಷ್ಟು ಮಾತ್ರ ಉಳಿಸಿರ್ತಾರೆ ದಲಿತರಿಗೆ. ಆದರೂ ಸಹ ಬಜೆಟ್ ಬಂದ ದಿನ ನೆಕ್ಸ್ಟ್ ಬಜೆಟ್ ಬರೋವರೆಗೂ ಮೇಲ್ಜಾತಿ ಅಂತ ಕರೆಸ್ಕೊಳ್ಳೋರು ಸಂಘ ಪರಿವಾರದವರು, BJP ಅವರು, ಜಾತಿ ವ್ಯಾಧಿಗಳು ಇವರೆಲ್ಲ ಹೇಳೋದು ಎಲ್ಲ ದಲಿತರೇ ತಿಂತವ್ರೆ. ನೋಡಿ ಎಷ್ಟು ಬಜೆಟಲ್ಲಿ ಎಷ್ಟು ಸಾವಿರಾರು ಕೋಟಿ ಕೊಟ್ಬಿಟ್ಟಿದ್ದಾರೆ ಅಂತ. ಕೊನೆಗಿಷ್ಟಾಗಲ ಬಂದಿರುತ್ತೆ. ಅದೇ ಕೆಲಸ ಮುಸ್ಲಿಮರಿಗೂ ಆಗೋದು. ಬಜೆಟಲ್ಲಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಏನೇನೋ ಹೇಳ್ಬಿಡೋದು. ಮುಸ್ಲಿಮರ ಸಮಾವೇಶಕ್ಕೆ ಹೋಗಿ ಎಲ್ಲ ನಿಮಗೆ ಕೊಟ್ಬಿಡ್ತೀವಿ ಅಂದ್ಬಿಡೋದು. ಇವರೆಲ್ಲರೂ ಬಾಯಿ ಬಡ್ಕೊಳ್ಳೋದು. ಆ ಗೋಧಿ ಮಾಧ್ಯಮಗಳು ನಂಜು ಕಾರೋದು, ದ್ವೇಷ ಬಿತ್ತೋದು, ಎಲ್ಲದಕ್ಕೂ ಅವಕಾಶ ಕೊಡೋದು. ಕೊನೆಗೆ ಮುಸ್ಲಿಮರಿಗೆ ಏನು ಕೊಟ್ಟಿರಲ್ಲ. ಈಗ ಈ ಮುಸ್ಲಿಮರಿಗೆ ತುಂಡು ಭೂಮಿ ಕೊಡೋದಕ್ಕೆ ಕಾಂಗ್ರೆಸ್ ಶಾಸಕ ಅಧಿಕಾರಿಗಳನ್ನು ನೇಣಿಗೆ ಹಾಕ್ಬಿಡ್ತೀನಿ ಅಂತ, ಅದು ಭೂಮಿ ಕೊಟ್ಟಿಲ್ಲ ಭೂಮಿ ಕೊಡಿ ಅಂತ ಬಡ ಮುಸ್ಲಿಮರು ಬಗರ್ ಹುಕುಂ ಯೋಜನೆಯ ಅಡಿಯಲ್ಲಿ ತಾವು ವರ್ಷಗಳಿಂದ ಉಳುಮೆ ಮಾಡ್ಕೊಂಡು ಬರ್ತಿರುವಂತಹ ಭೂಮಿ, ಸರ್ಕಾರಿ ಭೂಮಿಯನ್ನು ನಮ್ಮ ಹೆಸರಿಗೆ ಖಾತೆ ಮಾಡಿಕೊಡಿ ನಾವು ಬದುಕೊಳ್ತೀವಿ ಅಂತ ಕೇಳಿ ಅರ್ಜಿ ಕೊಟ್ಟಿರೋದಕ್ಕೆ ಇಷ್ಟು ನೇಣಿಗಾಕೋ ಮಟ್ಟಕ್ಕೆ ಹೋಗಿರೋದು. ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರಿಯನ್ನು MLA ನೇಣಿಗಾಕ್ತೀನಿ ಅನ್ಬೋದಾ? ಅದು ಒಂದು ಪ್ರಶ್ನೆ ಬರುತ್ತೆ. ಈ ಸರ್ಕಾರ ನಿಜವಾಗ್ಲೂ ಸಹ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿದ್ರೆ, ರಾಹುಲ್ ಗಾಂಧಿ ಹಿಡ್ಕೊಂಡಿರುವ ಕಾನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆ ಇಟ್ಕೊಂಡಿದ್ರೆ ಕೊಲೆ ಬೆದರಿಕೆ ಹಾಕಿ ಕೇಸ್ ಹಾಕಬೇಕಾಗಿತ್ತು ಆ MLA ಮೇಲೆ ಇಷ್ಟೊತ್ತಿಗೆ. ಅಧಿಕಾರಿಗಳನ್ನು ನೇಣಿಗೆ ಹಾಕ್ತೀನಿ ಅಂದರೆ ಏನರ್ಥ? ಈಸ್ ಎ ಕೋರ್ಟ್, ಈಸ್ ಎ ಜಡ್ಜ್? ವಿಚಾರಣೆ ಮಾಡುವಂತಹ ಅಧಿಕಾರ ಇದೆಯಾ? ಕೊಲೆ ಬೆದರಿಕೆ ಅಲ್ವಾ ಅದು ಅಧಿಕಾರಿಗೆ? ಹೇಗೆ ಕೆಲಸ ಮಾಡಬೇಕಾ ಅಧಿಕಾರಿ? ಧರ್ಮ ನೋಡಿ ಕೆಲಸ ಮಾಡಬೇಕಾ? ಅಂದರೆ ಇನ್ಮೇಲೆ ಮುಸ್ಲಿಮರದ್ದು ಏನೇ ಅರ್ಜಿ ಬಂದರೂ, ಯಾವುದೇ ವಿನಂತಿಗಳು ಬಂದರೂ, ಯಾವ ಸೌಲಭ್ಯ ಯೋಜನೆಗಳು ಸಹ ಅವ್ರು ಕೊಡಬಾರ್ದು. ಕೊಟ್ಟರೆ ನೇಣಿಗೆ ಹಾಕ್ಬಿಡ್ತಾರೆ ಅಂತ ಎದರ್ಕೋಬೇಕು. ನಾಚಿಕೆಗೇಡು. ನಾಚಿಕೆಗೇಡು ಅಂದರೆ ನಾಚಿಕೆಗೇಡು. BJPಯವರು ನೇರವಾಗಿ ಮುಗಿಸ್ತಾರೆ, ಇವರು ಹಂತ ಹಂತವಾಗಿ ಸ್ಲೋ ಪಾಯ್ಸನಲ್ಲಿ ಮುಗಿಸ್ತಾರೆ ಕಾಂಗ್ರೆಸ್ನವರು. ಅದಿಲ್ಲಿ ಸ್ಪಷ್ಟವಾಗ್ತಾ ಇದೆ. ಇಲ್ಲದೆ ಹೋದರೆ ಸಿದ್ದರಾಮಯ್ಯನವರು ಈ MLA ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ರಾಹುಲ್ ಗಾಂಧಿ ಗಮನಕ್ಕೂ ಈ ವಿಚಾರನ ಯಾರಾದರೂ ತರಬೇಕು. ರಾಹುಲ್ ಗಾಂಧಿ ಕಡೆಯಿಂದನೂ ಸಹ ಹೇಳಿಕೆ ಬರಬೇಕು. ತೆಗೆದು ಬಿಸಾಕರಿ ಇಂಥವನ್ನ ಪಕ್ಷದಿಂದ ಅಂತ ಹೇಳಿಕೆ ಬರಬೇಕು. ಯಾಕಂದರೆ ರಾಹುಲ್ ಗಾಂಧಿನೇ ಹೇಳಿರೋದು ಸಂಘಿ ಮನಸ್ಥಿತಿಯವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಜಾಗ ಇಲ್ಲ ಅಂತ. ಇವತ್ತು ಹೆಂಗೆ ಕೊಡ್ತೀರಿ? ಈಸ್ ನಾಟ್ ಎ ಸಂಘಿ ಮನಸ್ಥಿತಿ ಅಲ್ವಾ ಅದು? ಸಾಬರು ಏನು ಇವರು ಅನ್ನ ಕೊಟ್ಟು ಬೆಳೆಸ್ಬಿಟ್ಟಿದ್ದಾರೆ. ಇವರು ಅನ್ನ ಕೊಟ್ಟು ತಿನ್ನಿಸಿ ಎಲ್ಲ ಅವರಿಗೆ ಹುಟ್ಟದಾಗಿಂದ ನೋಡ್ಕೊಂಡು ಬಂದಿದ್ದಾರೆ. ಇದೇ ಸಂಘಿ ಮನಸ್ಥಿತಿ, ಬೇರೆ ಏನಲ್ಲ. ಆ ಸಂಘಿ ಮನಸ್ಥಿತಿ ಕಾಂಗ್ರೆಸ್ಸಲ್ಲಿದ್ದರೆ ಒದ್ದು ಓಡಿಸ್ತೀವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇವಾಗ ಒದ್ದು ಓಡಿಸ್ಲಿ ಅಂತ ನಾವೆಲ್ಲ ಬೇಡಿಕೆ ಇಡ್ಬೋದು. ಇವತ್ತು ಮುಸ್ಲಿಮರಿಗೂ ಮಾಡ್ತಾರೆ, ನಾಳೆ ಬೆಳಗ್ಗೆ ದಲಿತರಿಗೂ ಇದೇ ಮಾಡ್ತಾರೆ. ಹೊಲೆ ಮಾದಗರಿಗೆ ಜಾಗ ಕೊಟ್ಟರೆ ನೇಣಿಗೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಚಿಗುರು ಏನೋ ಮೊಳಕೆಯಲ್ಲೇ ಚಿವುಟ್ ಹಾಕಬೇಕು ಅನ್ನೋದು. ಈಗ ಮಾಡಲಿಲ್ಲ ಅಂದರೆ ಮುಂದೆ ಕಾಂಗ್ರೆಸ್ಸು ಸಹ ಕಾಂಗ್ರೆಸ್ ಆಗುವಂಥ ಎಲ್ಲ ಲಕ್ಷಣಗಳು ಇಂಥವರಿಂದನೇ ಕಂಡು ಬರ್ತವೆ. ಇದೆಷ್ಟು ಶ್ರೀರಂಗಪಟ್ಟಣದಿಂದ ಬರ್ತಿರುವಂತಹ ಒಂದು ಕಾಂಗ್ರೆಸ್ಸಿನ ಕಂತೆ ಪುರಾಣ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.